Hi guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೋ ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಈ ವ್ಲಾಗ್ ಏನಂದ್ರೆ ಇವತ್ತು ನನ್ನ ತಂಗಿ ಹಾಸ್ಟೆಲ್ ಹತ್ರ ಹೋಗ್ತಾ ಇದೀವಿ. ಮೊನ್ನೆ ಸೀಮಂತ ವ್ಲಾಗ್ ಎಲ್ಲ ಅವಳಿಲ್ಲ ಅಂತ ಹೇಳಿದ್ನಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಈ ಥರ ಫಂಕ್ಷನ್ ಇತ್ತು ಅಂತ. ಅವ್ಳು ಫುಲ್ ಕೋಪ ಮಾಡ್ಕೊಂಡು 1 ವೀಕ್ ಆಯಿತು ಫೋನ್ ಮಾಡಿ. ಅದಕ್ಕೋಸ್ಕರ ನಾನು ಮತ್ತೆ ನಮ್ಮಮ್ಮ ಹೋಗ್ತಾ ಇದೀವಿ. ನಮ್ಮಮ್ಮ ಅವಳಿಗೋಸ್ಕರ ಏನು ಮಾಡ್ಕೊಂಡಿದ್ದಾರೆ ಅಂತ ಕೇಳಿ. ನಮ್ಮಮ್ಮ ಇವಾಗ 10 ಗಂಟೆ ಆಯಿತು, ಇವಾಗ ಎದ್ದಿದ್ದೀವಿ ನಾವಿಬ್ರು. ಏನೋ ಮಾಡ್ತಾ ಇದೀಯ ಬೇಬಿಗೋಸ್ಕರ? ಮಟನ್ ಗೀ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅವಳಿಗೆ. ನಾವಪ್ಪ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ ಗೈಸ್, ನೋಡಿ. ಏನಪ್ಪ ನೀನು ಬರ್ತೀವಿ ಬೇಬಿ ಹಾಸ್ಟೆಲ್ ಹತ್ರ? ಇಲ್ಲ, ಹೋಗಿ ಬಂದೆಪ್ಪ ನೀವು ಬಿಡು. ಓಕೆ ಗೈಸ್, ನಾನು ಸಾಟರ್ಡೆ ಸಂಡೇ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಅದಕ್ಕೋಸ್ಕರ ಎಲ್ಲೂ ಆಚೆ ಹೋಗೋಕ್ಕಾಗ್ತಿಲ್ಲ, ಎಲ್ಲೂ ಸರಿಯಾಗಿ ಟ್ರಿಪ್ ಕೂಡ ಹೋಗೋಕ್ಕಾಗ್ತಿಲ್ಲ. ಸೊ ಎಲ್ಲ ನಾನು ಪ್ಲ್ಯಾನ್ ಮಾಡಿಕೊಂಡು ಸಾಟರ್ಡೆ ಸಂಡೇ ಹೋಗೋ ಥರ ಪ್ಲ್ಯಾನ್ ಮಾಡಿ ಹೋಗಬೇಕು. ಇವಾಗ ಎಳ್ನೀರು ಕುಡಿತಾ ಇದ್ದೀವಿ. ಅವಾಗ ಫ್ರೂಟ್ಸ್ ಎಲ್ಲ ತೊಗೊಂಡ್ರಿ. ನನ್ನ ತಂಗಿ ಹಾಸ್ಟೆಲ್ ಬಿಡಿದು, ಸೊ ಅವಳಿಗೂ ಪಾರ್ಸಲ್ ತೊಗೊತಾ ಇದ್ದೀವಿ ನೋಡಿ. ಏನು ಅರ್ಷಿತಾ, ಎಳ್ನೀರು ಕುಡಿತಾ ಇದೆಯಾ? ಅರ್ಷಿತಾ, ನೀನೆಲ್ಲ ಕೊಡ್ತಿರೋದು? ಗಂಜಿ ಆಯ್ತಪ್ಪ. ಗೈಸ್, ನಮ್ಮ ಮಮ್ಮಿ ನ್ಯೂ ಇಯರ್ಗೆ ಬಟ್ಟೆ ತಂದಿದ್ರು ನನ್ನ ತಂಗಿಗೆ ಕೊಡ್ತಾ ಇದ್ದಾರೆ. ಮತ್ತು ನಮ್ಮಮ್ಮ ನನ್ನ ತಂಗಿ ಹಾಸ್ಟೆಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವಳಿಗೆ ಇವಾಗ ಎಕ್ಸಾಮ್ ಇದೆಯಂತೆ, ಮತ್ತು 2 o'clock ಅಂತೆ ಬರೋದು. 2:30 ಅಂತೆ. ಅವಳು ನಿಜ ನನ್ನ ಹತ್ರ ಒಂಚೂರು ಮಾತು ಮಾತಾಡ್ತಾನೆ ಇಲ್ಲ. ಏನಂದ್ಲು ಮಮ್ಮಿ ಬಂದ ತಕ್ಷಣ ಫ್ರೆಂಡ್ಗೆ ಹೇಳ್ತಾ ಇದ್ಲು, ಎಕ್ಸಾಮ್ ಐತೆ ಅಂತ ಹೇಳಿ ನನಗೆ ಅಂತ ಹೇಳ್ತಾ ಇದ್ಲು. ಮಾತಾಡ್ತಾನೆ ಇಲ್ಲ. ಹೋಗೋ ನಂಗೇನು ಬೇಡ ತಿನ್ನಕ್ಕೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಇವಾಗ 2:30 ಗಂಟೆ ಇಲ್ಲೇ ವೆಯ್ಟ್ ಮಾಡಬೇಕು ಗೈಸ್. ಕೆಳಗಡೆ ಬಿಡ್ತಾ ಇಲ್ಲ, ಇವಾಗ ಹೋಗ್ತಾ ಇದ್ದಾರಂತೆ ಎಕ್ಸಾಮ್ ಅಲ್ಲಿಗೆ. ಹಾಯ್ ಹೇಳ್ರೆ, ಕಾಣಿಸ್ತಾ ಇದ್ದೀರಾ ಇಬ್ರು? ಸರಿಯಮ್ಮ, ಮಾಡ್ತೀನಿ. ಏನು ಪರವಾಗಿಲ್ಲ ಗೈಸ್, ಅವ್ರು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದಾರೆ. ಫ್ರೆಂಡ್ ಫೋನ್ ಮಾಡಿದ್ದಾರೆ ಅಂತ ನಮ್ಮ ಮಾತಾಡ್ತಾ ಇದ್ದಾರೆ. ನಾನು ಕುತ್ಕೊಂಡು ಫೋನ್ ನೋಡ್ತಾ ಇದ್ದೀನಿ. ಗೈಸ್, ನಾನು ಮತ್ತು ನಮ್ಮಮ್ಮ ನನ್ನ ತಂಗಿ ಹಾಸ್ಟೆಲಲ್ಲಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅವಳಿಗೆ ವೆಯ್ಟ್ ಮಾಡಿ 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 ಸಾಕಾಗ್ಬಿಡ್ತಲ್ಲ ಮಮ್ಮಿ. ಇನ್ನು 1 hour ಎಷ್ಟೊತ್ತು ಅಂತ ಫೋನ್ ನೋಡೋಕ್ಕಾಗುತ್ತೆ. ಮಧ್ಯಾಹ್ನ ಊಟ ಬೇರೆ ತಿಂದಿಲ್ಲ, ಅದಕ್ಕೆ ಊಟ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರು ಹಾಸ್ಟೆಲಲ್ಲಿ ಇವತ್ತು ಏನು ಮಾಡಿದ್ದಾರೆ ಅಂತ ನೋಡೋಣ. ಗೈಸ್, ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಇದೆ, ತಿಂತಾ ಇದ್ದೀವಿ ಇವಾಗ. ಮತ್ತು ಅನ್ನ ದಾಲ್ ತಿಂತಾಯಿದ್ದೀನಿ. ಅಮ್ಮ ಬಂದುಬಿಟ್ಟು ಅನ್ನ ಮತ್ತು ಕರ್ಡ್ ತಿಂತಾ ಇದ್ದಾರೆ. ಊಟ ಹೆಂಗಿದೆ ಮಮ್ಮಿ? ನನ್ನ ತಂಗಿ ಡೈರಿ ತಿಂತಾಳೆ ಅಂತ ನಾವು ಒಂದಿನಾದ್ರೂ ತಿಂತೀವಿ ಇಲ್ಲಿ ಅಲ್ವ ಮಮ್ಮಿ? ಬಂದಾಗ ಅದು ತುಂಬ ಮನಸ್ಸಾದ್ಮೇಲೆ ಬಂದಿರೋದು ಮಾಡಿದ್ವಿ. ಊಟ ಅಂತೂ ನಮಗೆ ಚೆನ್ನಾಗಿದೆ, ಯಾಕಂದರೆ ಆಂಧ್ರ ಸ್ಟೈಲ್ ಅಂತ. ಮಮ್ಮಿಗೆ ಆಂಧ್ರ ಸ್ಟೈಲ್ ಊಟ ಅಂದರೆ ಇಷ್ಟ ಜಾಸ್ತಿ ಅಲ್ವಮ್ಮ? ಗೈಸ್, ಊಟ ತಿಂದ್ಕೊಂಡು ಹೋಗ್ತಾ ಇದೀವಿ ಇವಾಗ ಮತ್ತೆ ನಮ್ಮ ತಂಗಿ ಹಾಸ್ಟೆಲ್ ಹತ್ರ. ಈ ಕಡೆ ಬಾಯ್ಸ್ ಹಾಸ್ಟೆಲ್ ಹತ್ರ ಕ್ಯಾಂಟೀನ್ ಇರೋದು. ಸೊ ಇಲ್ಲಿ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಹೊಟ್ಟೆ ತುಂಬ ತಿಂದಿದ್ದಕ್ಕೆ ನಿದ್ದೆ ಬರ್ತಾ ಆಯ್ತು ನನಗೆ. ಆದರೂ ಇನ್ನು ಟೈಮ್ ಎಷ್ಟು ಇವಾಗ? 1:45. 2:30 ಗಂಟೆ ವೆಯ್ಟ್ ಮಾಡಬೇಕು. ಇಲ್ಲಿ ಕುತ್ಕೊಳಕ್ಕೆ ಸರಿಯಾಗಿ ಜಾಗ ಇಲ್ಲ, ಮತ್ತು ಯಾವಾಗಲೂ ಕುತ್ಕೊಂಡಿರೋ ಹತ್ರನೇ ಕುತ್ಕೊಂಡು ವೆಯ್ಟ್ ಮಾಡಬೇಕು ಗೈಸ್. ಗೈಸ್, ನಮ್ಮ ಅಮ್ಮ ಅಳ್ತಾ ಇದ್ದಾರೆ ನೋಡಿ. ಯಾಕೆ ಅಳ್ತಾ ಇದೆಯಾ? ಸುಮ್ಮನೆನಾ? ಏಕೆ ಆ ಥರ ಎಲ್ಲ ಅಳಬಾರ್ದು. ನನ್ನ ತಂಗಿ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದು ತಿಂತಾ ಇದ್ದಾಳೆ. ಚೆನ್ನಾಗಿದೆಯಾ ಬೇಬಿ? ಪೀಸ್ ಚೆನ್ನಾಗಿದೆಯಾ? ಯಾಕೆ ಮಾತಾಡೋಕ್ಕೆ ನಾಚಿಕೆನಾ? ಗೈಸ್, ಇಲ್ಲಿ ಹಾಸ್ಟೆಲ್ ಹತ್ರ ಔಟಿಂಗ್ ಬಂದಿದ್ದೀವಿ. ಕಾಫಿ ತೊಗೊಂಡಿದ್ದಾಳೆ, ಮತ್ತೇನೋ ಅದು ಇದು ಬೇಕು ಅಂತ ತೊಗೊಂಡಿದ್ದಾಳೆ. ತಗೋ ಕಾಫಿ ಕುಡಿ. ಗೈಸ್, ನಮ್ಮ ಅಮ್ಮ ಇಲ್ಲಿ ಹಾಸ್ಟೆಲ್ ಹತ್ರ ವಾಕಿಂಗ್ ಮಾಡ್ಕೊಂಡವ್ರೆ ನೋಡಿ.
ಬಿಸಿಲಿದೆ ನೋಡಿ ಇಲ್ಲಿ. ಮಾತಾಡ್ ನಮ್ರತ. ಬಾಯ್ 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 ಬಾಯ್. ಸಿ ಆನ್ ಸಂಕ್ರಾಂತಿ ಹಾಲಿಡೇಸ್ ಬಂದಾಗ ಬರ್ತೀವಲ್ಲ, ನೀನು ಬರ್ತೀಯಲ್ಲ. ಬಾಯ್ ಬಾಯ್. ಬಾಯ್ ಗೈಸ್. ನಮ್ಮ ತಂಗಿನ ಮಾತಾಡ್ಸ್ಕೊಂಡು ಬಾಯ್ ಹೇಳಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅವಳು ಮಾತಾಡ್ಸ್ಕೊಂಡ್ ಬಂದಿದ್ದು ಒಂಥರ ಖುಷಿ ಆಯ್ತು ಗೈಸ್ ನನಗಂತೂ. ಇವಾಗ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಟೈಮ್ ಬೇರೆ ಆಗೈತೆ. ಇನ್ನು ನಮ್ಮ ಅಮ್ಮ ಕರ್ಕೊಂಡು ಹೋಗ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ, ನೋಡೋಣ ಏನ್ ಮಾಡ್ತಾರೆ ಅಂತ. ಆಯ್ತಾತ ಆಯ್ತಾತ ಸುತ್ತಿಸ್ತಾನೆ ಅಜ್ಜಿ. ಗೈಸ್ ನಮ್ಮ ಅಮ್ಮ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಅಜ್ಜಿ ತಾತ ಮನೆಗೆ. ಏನ್ ಮಾಡಿದ್ಯಾ ಅಜ್ಜಿ? ಮೀನ್ ಮಾಡಿದ್ಯಾ? ಸರಿ ಅಜ್ಜಿ. ನಮ್ಮ ತಾತ ಇವಾಗ ಅಷ್ಟೇ ಆಚೆಯಿಂದ ಬಂತು, ಅದ್ರಲ್ಲಿ ಮಲ್ಕೊಂಡೈತೆ. ನೀವು ಫ್ಯಾನ್ಸ್ చూస్తారంట ಗೈಸ್. ನಮ್ಮ ಅಜ್ಜಿ ವ್ಲಾಗ್ ನೋಡ್ತಾ ಇದ್ದಾರೆ ನಮ್ದು. ಫೋಟೋಸ್ ಎಲ್ಲ ಹೆಂಗ್ ಬಂದೈತೆ ಅಂತ ಕೇಳ್ಬಿಟ್ಟು. ನೀನು ವ್ಲಾಗ್ ನೋಡ್ತಾ ಇದೀಯ ಅಂತ ಹೇಳ್ತಾ ಇದ್ದೀನಿ. ಕಾಫಿ ಮಾಡ್ಕೊಡು ದೊಡಮ್ಮ. ಗೈಸ್ ನಮ್ಮ ದೊಡಮ್ಮ ಜ್ಯೂಸ್ ಮಾಡ್ತಾ ಇದ್ದಾರೆ. ಹಾಯ್ ಬಾಬಾ. ಇವಾಗ ನಮ್ಮ ದೊಡ್ಡಮ್ಮ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 6:30 ಆಗಿದೆ ಗೈಸ್. ಬೆಳಗ್ಗೆಯಿಂದ ಸುತ್ತಾಡಿದ್ದೇ ಆಯಿತು ನಾನು. ಗೈಸ್ ಹೊಸಕೋಟೆ ಹತ್ರ ನೋಡಿ ಎಷ್ಟು ಜಾಮ್ ಆಗಿದೆ. ಸಂಡೇ ಈವ್ನಿಂಗ್ ಎಲ್ಲ ಟ್ರಿಪ್ಪಿಂದ ಊರಿಂದೆಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ಹೊಸಕೋಟೆ ಗೈಸ್ ಇವಾಗ ಅಷ್ಟೇ ಮನೆಗೆ ಬಂದು ರೀಚ್ ಆದ್ವಿ. ಇವತ್ತು ಡೇ ಅಂತೂ ತುಂಬ ಚೆನ್ನಾಗಿತ್ತು. ಬರೀ ಆಚೆ ಸುತ್ತಾಡೋದೇ ಆಯಿತು ನನಗಂತೂ. ಸೊ ನಾಳೆಯಿಂದ ಸೇಮ್ ರೂಟೀನ್. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.